ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಅರಣ್ಯಕಾಂಡ ಭಾಗವನ್ನು ನಾನೀಗ ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಚರ್ಮಾರವರು ಬರೆದಿರುವ ರಾಮಸಾಂಗತ್ಯ ಎಂಬ ಕಾವ್ಯ ಮುಂದುವರಿದ ಭಾಗ. ಸನ್ಮಾರ್ಗದಲ್ಲಿ ನಡೆಯೆಂದ ಕುಬೇರನ ಮಾತಿಂಗೆ ತಾಮಸಗೊಂಡು ಪುಷ್ಪಕವನ್ನು ಸೆಳೆದೊಯ್ದನು ಲಂಕೆಗೆ ಅಲಕೆಯ ವಶ ಮಾಡಿಕೊಂಡು. ಹೆಣ್ಣಿನ ವ್ಯಾಮೋಹ ದೌರ್ಬಲ್ಯವಾಯಿತು ದಶಕಂಧರನ ಬಾಳಿನಲ್ಲಿ. ನಳಕೂಬರನ ಶಾಪ ವೇದಾವತಿಯ ಶಾಪ ತಟ್ಟಿತು ಸಾಮ್ರಾಟಂಗಲ್ಲಿ. ಚೈತ್ರ ಯಾತ್ರೆಯಲ್ಲಿ ಪ್ರಮಾದದಿಂ ರಾವಣ ಕೊಲಲು ವಿದ್ಯುಜ್ಜಿಹ್ವನನ್ನು. ಪತಿಹೀನೆಯಾಗಿ ತಂಗೆ ಬಂದಳು ಮತ್ತೆ ಕೂರುತ್ತಲಾಶಯವನ್ನು. ವೈಧವ್ಯ ದುಃಖದಿ ಬೇಯುತ್ತ ತಂಗಿಯ ಸಂತೈಸಿ ತೋರುತ್ತ ಕರುಣೆ. ಕಳುಹಿಸಿ ಕೊಟ್ಟನು ಜನಸ್ನಾನಕ್ಕೆ ರಾವಣ ಖರದೂಷಣರ ದಂಡಿನೊಡನೆ. 13ನೆಯ ವರ್ಷ ಮುಗಿಯುತ್ತ ಬಂದಿತು ಕಾಡಿನ ಪರಿಸರದಲ್ಲಿ. ಊರಿಗೆ ಮರಳುವ ಉತ್ಸಾಹ ಚಿಗುರಿತ್ತು ಶ್ರೀರಾಮ ಸೀತೆಯರಲ್ಲಿ. ಪಂಚಾವಟಿಯ ಬಳಿಯಿದ್ದ ಜನಸ್ಥಾನವಾಗಿರಲಸುರರ ನೆಲೆಯು. ಖರಪರಿವಾರದಿ ವಾಸವಾಗಿದ್ದಾಳು ಸ್ವಚ್ಛಂದದಲ್ಲಿ ಶೂರ್ಪಣಖಿಯು. ವಿಷಯಾಲಂಪಟೆಯಾಗಿ ಧೂರ್ತೆಯು ವನದಲ್ಲಿ ಸ್ವೇಚ್ಛೆಯಿಂ ಸುತ್ತುತ್ತಲಿರಲು. ಚಾಪಲ್ಯವೇರಿತು ರಾಮನು ಕಾಡಿಗೆ ಬಂದಿಹ ವಾರ್ತೆ ಸಿಕ್ಕಿರಲು. ಕಾಣುವ ಮಹದಾಸೆಯಿಂದಲೇ ಬಂದಾಳು ಶ್ರೀರಾಮಚಂದ್ರನ ಕಡೆಗೆ. ನೋಡುತ್ತ ಕಾಮಿನಿ ಮೋಹಿತಳಾದಳು ರಾಮನ ತನುವಿನ ಇಸಿರಿಗೆ. ಶ್ರೀರಾಮನಿದುರಲ್ಲಿ ರೂಪಕ್ಕೆ ಮರುಳಾದ ಕೆಂಗಣ್ಣ ರಕ್ಕಸಿ ಬಂದು. ತನ್ಮಯ ಪರಿಚಯದೊಂದಿಗೆ ನುಡಿದಾಳು ಸತಿಯಾಗಿ ಮಾಡಿಕೊಳ್ಳಲೆಂದು. ಸೀತೆಯ ಜೊತೆಯಲ್ಲಿ ಮದುವೆಯಾಗಿರುವೆನು ಸವತಿಯಾಗಿರಲೇನು ಚಂದ. ಚಾರ್ಯೆಯಿಂ ವಿರಹಿತ ಲಕ್ಷ್ಮಣ ನಿರವನು ಅನುರೂಪ ಪತಿಯವನೆಂದ. ತಮ್ಮನ ತೋರುತ್ತ ರಾಮನು ಹೇಳಿದ ಮಾತನ್ನು ಕೇಳಿದ ದುರುಳೆ. ಧಾವಿಸಿ ಹೊರಟಳು ಸೌಮಿತ್ರಿ ಇರುವೆಡೆ ಕಾಮಿಸುತ್ತವನನ್ನು ಮರುಳೆ. ತಮ್ಮನ ತೋರುತ್ತ ರಾಮನು ಹೇಳಿದ ಮಾತನ್ನು ಕೇಳಿದ ದುರುಳೆ. ಧಾವಿಸಿ ಹೊರಟಾಳು ಸೌಮಿತ್ರಿ ಇರುವೆಡೆ ಕಾಮಿಸುತ್ತವನನ್ನು ಮರುಳೆ. ಅಣ್ಣನ ಸೇವಕ ತಾನಿಹೆ ನಿನ್ನೆನ್ನುತ್ತ ಲಕ್ಷ್ಮಣ ಕೇಳಿದನಾಗ. ವೈದೇಹಿ ಜೊತೆಯಲ್ಲಿ ಸವತಿಯಾಗಿರಲಿಕ್ಕೆ ರಾಮನ ಬಳಿ ಸಾರು ಬೇಗ. ತಿಳಿಹಾಸ್ಯದಿಂದಲೇ ಕಾಮುಕಿ ಧನುಜೇಯ ಕೆಣಕುತ್ತ ಕುಳಿತಿರಲವರು. ಪಾಡನ್ನು ನೋಡುತ್ತ ಸೀತೆಯು ನಕ್ಕರೆ ರಾಕ್ಷಸಿಗೇರಿತು ಕಿಸುರು. ಇಬ್ಬರು ಗೈದ ವಿನೋದವನರಿಯದೆ ಜಾನಕಿ ತನಗಡ್ಡಿ ಎಂದು. ಧಾವಿಸಿದಳು ದುಷ್ಟೆ ಸೀತೆಯ ಸನಿಹಕ್ಕೆ ಈಗಲೇ ತಿನ್ನುವೆನೆಂದು.
ಸಂಸ್ಕೃತಿ ಹೀನೆಯ ಜೊತೆ ಪರಿಹಾಸವ ಮಾಡಿದ ಫಲವಿದು ಎಂದು ಹದ್ದು ಮೀರಿದ ಹೆಣ್ಣು ಶಿಕ್ಷೆಗೆ ಅರ್ಹಳು. ಶ್ರೀರಾಮ ತಮ್ಮನಿಗೊರೆದ ಒರೆಯಿಂದ ಲಕ್ಷ್ಮಣ ಖಡ್ಗವ ನಳೆಯುತ್ತ ಮೂಗನ್ನು ಛೇದಿಸಿ ಬಿಡಲು ಮುಖಭಂಗವಾಗಲು ಅರ್ಧಾಳು ದಾನವಿ ನೆತ್ತಾರು ಸೋರುತ್ತಲಿರಲು ಹೆಣ್ಣಿನ ಮುಂದೆಯೇ ಮಾನವು ಮುಕ್ಕಾಗೆ ಧೂರ್ತೆಯೊಳೆದ್ದಿತು ಸೇಡು. ಪ್ರಣಯ ವಾರ್ತೆಯಾಗಿದ್ದ ಲಂಕೇಶನನು ವಿಜಯು ಭುಗಿಲೆದ್ದಳಾಕ್ರೋಶಗೊಂಡು ಸಭ್ಯತೆ ಮೀರಿದ ರಾವಣ ರಾಮನ ಶಿಕ್ಷೆಗೆ ಗುರಿಯಾದಳಾಕೆ ಬೇಕಾರದಿ ಜನುಜೆ ಧಾವಿಸಿದಳು ದಂಡ ಕಾರುಣ್ಯದೊಳಕ್ಕೆ. ಧನ್ಯವಾದಗಳು.